ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂತ ಅನ್ಕೋತೀನಿ. ನಾನು ಸಹಿತ ಆರಾಮಿದ್ದೀನಿ. ಇದು ಮಂಗಳವಾರದ ಬೆಳಗಿನ ಲಾಗ್ ಆಗೈತಿ ಫ್ರೆಂಡ್ಸ. ಬೆಳಗಿನ ಲಾಗ್ ಸ್ಟಾರ್ಟ್ ಮಾಡ್ಕೊಂಬಿಟ್ನಿ ಫ್ರೆಂಡ್ಸ. ನನ್ನ ಮಗ ಅಂತೂ ಕೈ ಒಳಗೆ ಮೊಬೈಲ್ ಹಿಡ್ಕೊಂಡ ತಕ್ಷಣ ಏನು ಮಾಡಕತ್ತಾಳವ ಅಂತೇಳಿ ಟೊಂಕದ ಮೇಲೆ ಹತ್ಕೊಂತ ಬಿಟ್ಟಿದ್ದಾನೆ. ಬೆಳಗ್ಗೆ ಇವತ್ತಂತರೂ ಮೊದಲು ತಲೆ ಸ್ನಾನ ಮಾಡಿ ಆಮೇಲೆ ಎಲ್ಲ ಕೆಲಸ ಮಾಡಬೇಕಂತ ಡಿಸೈಡ್ ಮಾಡ್ಕೊಂಡು ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ. ಮೊದಲು ಬೆಳಗ್ಗೆ ಎದ್ದ ಕಟ್ಟಿ ಎಲ್ಲ ತೊಳೆದ್ಬಿಟ್ಟು ನೀರನ್ನು ಎಲ್ಲೂ ಜರದ್ ಬೀಳ್ದಿದ್ದಂಗೆ ನೀರೆಲ್ಲ ಒರೆಸಿಬಿಟ್ಟು ಹೊಸ್ತಿಲಿಗೆ ರಂಗೋಲಿ ಹಾಕಿದ್ನಿ ಫ್ರೆಂಡ್ಸ. ಅದಾದಮೇಲೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕಡೆ ನನ್ನ ಮಗಳು ಮಲಗಿದಳಲ್ಲ, ಹಾಗಾಗಿ ಅಲ್ಲಿ ಎಲ್ಲಿ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಕಿಚನ್ ಒಳಗನ ರೆಡಿ ಆಗಕ್ಕೆ ಶುರು ಮಾಡಿದ್ನಿ ಇವತ್ತು. ಈ ಕಡೆ ರೆಡಿ ಹಾಕ್ಕೊಂತನ ಅಲ್ಲಿಗೆ ಒಲೆ ಮೇಲೆ ಒಂದು ಕಡೆ ರೈಸನ್ನು ಹಚ್ಚಿದ್ನಿ, ಇನ್ನೊಂದು ಕಡೆ ಸಜ್ಕ ಮಾಡೋಕೆ ಇಟ್ಟಿದ್ನಿ ಫ್ರೆಂಡ್ಸ್ ಇವತ್ತು. ಯಾಕಂತಂದ್ರೆ ಮಂಗಳವಾರ ಅಥವಾ ಶುಕ್ರವಾರ ಜಾಸ್ತಿ ಏನು ರೊಟ್ಟಿ ಚಪಾತಿ ಏನು ಮಾಡೋದಿಲ್ಲ. ಯಾಕಂದ್ರೆ ಬಾನಿಕಟ್ಟಿ ಎಲ್ಲಮ್ಮಗೆ ನೈವೇದ್ಯ, ಆಮೇಲೆ ಜಗಲಿ ಮೇಲೆ ನೈವೇದ್ಯ ಬೇಕಂಥೇಳಿ ಏನಾದರೂ ಸ್ವೀಟ ಆಮೇಲೆ ರೈಸ್ ಮಾಡಿರ್ತೀನಿ. ಒಂದೊಂದು ಸಲ ನಾರ್ಮಲ್ ರೈಸ್ ಮಾಡಿರ್ತೀನಿ, ಒಂದೊಂದು ಸಲ ಪಲಾವ್ ಮಾಡಿರ್ತೀನಿ ರೀ ಫ್ರೆಂಡ್ಸ. ಪಲಾವ ಸಜ್ಕ ಮಾಡಿರ್ತೀನಿ, ಇಲ್ಲ ಶಿರಾ ನಾರ್ಮಲ್ ರೈಸ ಈ ರೀತಿ ಮಾಡಿರ್ತೀನಿ. ಈ ಕಡೆ ರೈಸ ಮತ್ತು ಸಜ್ಕ ರೆಡಿ ಆಗಿತ್ತು. ಆಮೇಲೆ ಈ ಕಡೆ ಪೂಜೆನೂ ಪೂಜೆ ಮಾಡ್ಕೊಂಡು ಆದಮೇಲೆ ಇವತ್ತೇನು ನಾಷ್ಟಕ್ಕೆ ಇಡ್ಲಿ ಮಾಡೋಣ ಅಂತ ಹೇಳಿ ಇಡ್ಲಿ ಮಾಡಿದ್ನಿ. ಯಾಕಂದ್ರೆ ಚಪಾತಿ ರೊಟ್ಟಿ ಮಾಡೋಂಗಿಲ್ಲಲ್ಲ ಅಂಥೇಳಿ ಇಡ್ಲಿ ಮಾಡಿದ್ನಿ ಫ್ರೆಂಡ್ಸ. ಎಲ್ಲರೂ ಕೇಳ್ತಾರೋ ನಿಂದು ಇಡ್ಲಿ ಹೆಂಗೆ ಮೆತ್ತಗಾಗ್ತಾವ ಅಂಥೇಳಿ. ಏನಿಲ್ಲ, ಉದ್ದಿನಬೇಳೆ ನೆನೆ ಇಟ್ಟಿರ್ತೀರಲ್ಲ, ಅದನ್ನು ರುಬ್ಬುತ್ತಿರ್ತೀರಲ್ಲ, ರುಬ್ಬೋ ಟೈಮ್ಗೆ ಒಂದು ಸ್ವಲ್ಪ ರೈಸನ್ನು ಹಾಕಿ ರುಬ್ಬಬೇಕು. ಆ ರೀತಿ ರುಬ್ಬೋದ್ರಿಂದ ನೀವು ಸಂಜೆವರೆಗೂ ಇಡ್ಲಿ ಸಹಿತ ಇಟ್ಕೊಂಡು ತಿಂದ್ರೂ ಅವು ಯಾವುದೇ ರೀತಿ ಬೇಸಾಗಂಗಿಲ್ಲ, ಮೆತ್ತಗನ ಇದ್ದಿರ್ತಾವೆ ರೀ ಫ್ರೆಂಡ್ಸ. ಇದೇ ರೀತಿ ಮಾಡ್ತೇನೆ. ಹಾಗಾಗಿ ನಂಗೆ ಯಾರ್ದೋ ಆಜು ಬಾಜುದವ್ರಿಗೆ ಅಥವಾ ಯಾರಿಗಾರೆ ನಮ್ದು ರಿಲೇಟಿವ್ಸ್ ಮನೆ ಬಂದಾಗೆಲ್ಲ ಮಾಡಿದಾಗೆಲ್ಲ ಇದನ್ನೇ ಕೇಳ್ತಾರೆ ನನಗೆ, ಇಷ್ಟು ಮೆತ್ತಗೆ ಹೆಂಗೆ ಆಗ್ತಾವೆ, ಇಷ್ಟು ಸಾಫ್ಟಾಗಿ ಹೆಂಗೆ ಇಡ್ಲಿ ಮಾಡಿರ್ತೀಯ ಅಂಥೇಳಿ. ಇದು ಒಂದು ರೀಸನ್ನಿಂದ ನಾವು ಮೆತ್ತಗಾಗಿರ್ತಾವೆ ಫ್ರೆಂಡ್ಸ. ಈ ಕಡೆ ನಾಷ್ಟ ಮಾಡ್ಕೊರೋದು, ರೆಡಿ ಮಾಡ್ಕೊರೋದು, ಅಡುಗೆ ಮಾಡ್ಕೊರೋದು, ಮನೆ ಕೆಲಸ ಒಳಗಿಂದೆಲ್ಲ ಮಾಡ್ಕೊರೋದ್ರೊಳಗೆ ನಮ್ಮ ಮನೆಯವರು ಅಲ್ಲಿ ಮೇಕೆಗಳನ್ನು ಸಾಕಿದಾರಲ್ಲ, ಅವಕ್ಕೆ ಕಾಳುಗಳನ್ನು ತಿನ್ನಿಸೋದು, ನೀರು ಕುಡಿಸೋದು ಹೀಗೆಲ್ಲ ಮಾಡತ್ತಿದ್ರು ಫ್ರೆಂಡ್ಸ. ನಮ್ದಂತೂ ಹಿಂದೆ ಫುಲ್ಲು ಗುಡ್ಡ ಐತ್ರಿ. ಇದು ಲಾಸ್ಟ್ ಮನೆ ನಾನು ಅನಿಸ್ತೈತಿ. ಇದು ಮನೆಗೆ ಲಾಸ್ಟ್ ಈ ಕಡೆ ಯಾವುದೂ ಮನೆಗಳು ಆಗಿಲ್ಲ ರೀ ಫ್ರೆಂಡ್ಸ. ಆಜು ಬಾಜು ಒಂದು 2-3 ಮನೆಗಳು ಅಷ್ಟು ಅದಾವೆ. ಅದ್ರ ಲಾಸ್ಟ್ ಗುಡ್ದಾಗನ ಇದ್ದೇವೆ ನಾವು. ನೈಟ್ ಅಂತೂ ಜಾಸ್ತಿ ಏನು ಬಾಗ್ಲದು ತೆಗಿಯೋಕೆ ಹೋಗಂಗಿಲ್ಲ ಹಿಂದಿನ ಸೈಡ, ಯಾಕಂದ್ರೆ ಪೂರ್ತಿ ಗುಡ್ಡನೇ ಐತಲ್ಲ, ಹುಡುಗರು ಹೆದರ್ತಾವೆ ಅಂಥೇಳಿ. ನನ್ನ ಮಗಳಂತೂ ಬರೀ ಒಳಗಿಂದ ಹೊರಗೆ, ಹೊರಗಿಂದ ಒಳಗೆ ಬೆಳಗ್ಗೆ ಎದ್ದಾಗಿಂದ ಬರೀ ಅಡ್ಡಾಡೋದಾರು ಮಾಡಕತ್ತಿದ್ದಾಳೆ. ಆಕೆ ಎದ್ದ ತಕ್ಷಣ ಒಂದು ಸ್ವಲ್ಪ ಆಟ ಆಡಿ ಬಂದು ಆಮೇಲೆ ಸ್ಕೂಲ್ ಟೈಮ್ ಆಗತ್ತೈತೆ ಅಂದಾಗನ ರೆಡಿ ಆಗ್ತಾಳೆ ರೀ. ಅದಕ್ಕಿಂತ ಮುಂಚೆ ಅಂತೂ ರೆಡಿ ಆಗೋದಿಲ್ಲ ಆಕಿನ. ನಮ್ಮ ಮಗನೂ ನೋಡಿರಿ ಏನು ಅಡ್ಡಾಡೋದು ಬೆಳಗ್ಗೆ ಎದ್ದ ತಕ್ಷಣ. ಏನು ಮಾಡೋದು, ಈ ಕಡೆ ಚಹಾ ಕಾಯ್ಸಕ್ಕೆ ಇಟ್ಟಿದ್ನಲ್ಲ, ಇಲ್ಲಿ ಖಾಲಿ ಕುಂತ ಏನು ಮಾಡೋದು ಬಿಡು, ಚಹಾ ಗರಮ್ ಆಗೋರುಗು ಅಂಥೇಳಿ ಇಲ್ಲಿ ಬಾಂಡೆ ಎಲ್ಲ ಜೋಡಿಸ್ಕೊರಕತ್ತಿದ್ನಿ ಫ್ರೆಂಡ್ಸ. ಯಾಕಂದರೆ ಇಷ್ಟು ಸಣ್ಣ ಕೆಲಸಗಳನ್ನು ನಾವು ಒಂದು ಸ್ವಲ್ಪ ಬೇಗ ಮಾಡ್ಕೊಂಡು ಅಂತಾರೆ ಟೈಮು ಸೇವ್ ಆಗ್ತೈತಲ್ಲ ಅಂಥೇಳಿ. ಎಷ್ಟು ಜಲ್ದಿ ಕೆಲಸ ಮುಗಿಸ್ಕೋತಲ್ಲ ಅಷ್ಟು ಜಲ್ದಿ ನಾವು ಫ್ರೀ ಆಗ್ತಲ್ಲ ಅಂತ ಹೇಳಿಬಿಟ್ಟು ನಾನು ಈ ಕಡೆ ಚಹಾ ಗರಮ್ ಆಗೋದ್ರೊಳಗೆ ಅದ್ರ ಮುಂದೆ ನಿಂತ್ಕೊಂಡು ಅಲ್ಲಿ ಚಹಾ ಗರಮ್ ಮಾಡ್ಕೊಂಡು ನಿಂದಿರ್ಲಿ ಬಿಡ ಅಂಥೇಳಿ ಬಾಂಡೆ ಎಲ್ಲ ಜೋಡಿಸ್ಕೊರತ್ತಿದ್ನಿ ಫ್ರೆಂಡ್ಸ. ಇನ್ನು ಬೆಳಿಗ್ಗೆ ಇವತ್ತು ಮಂಗಳವಾರ ಮತ್ತು ಶುಕ್ರವಾರ ಅಂತೂ ಬೆಳಗ್ಗೆ ಎದ್ದು ಒಂದು ಹನಿ ನೀರೂ ಕುಡಿಯೋಂಗಿಲ್ಲ. ಯಾಕಂದ್ರೆ ಮೊದಲು ದೇವ್ರಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿ ನಾನು ಜಗಲಿಗೆಲ್ಲ ನೈವೇದ್ಯ ತೋರಿಸ್ಬಿಟ್ಟು ಬಾನಿಕಟ್ಟಿ ಎಲ್ಲ ಮೈಗೆ ಸ್ವಲ್ಪ ನೈವೇದ್ಯ ಎಲ್ಲ ತೆಗೆದಿಟ್ಬಿಟ್ಟು ಆಮೇಲೆ ನಾನು ನೀರು ಕುಡಿತೇನೆ. ನೀರು ಕುಡಿದು ಆಮೇಲೆ ಚಹಾ ಕುಡಿದು ನಾಷ್ಟ ಮಾಡಿ ಆಮೇಲೆ ಕೆಲಸ ಮಾಡ್ತೇನೆ. ಅದು ಹಿಂಗನ ರೂಢಿಯಾಗಿಬಿಟ್ಟೈತಿ. ಯಾಕಂದ್ರೆ ದೇವ್ರ ಮೇಲೆ ನಂಬಿಕೆನೋ ಅಥವಾ ಏನೋ ನಂಗೆ ಗೊತ್ತಿಲ್ಲ. ಅವತ್ತೊಂದು ದಿನ ಏನಾರು ತಿಂದುಬಿಟ್ನಿ ಅಥವಾ ಇವತ್ತು ಶುಕ್ರವಾರ ಅಲ್ಲ ಹಂಗಾನ ಮರೆತು ಇದನ್ನು ತಿಂದುಬಿಟ್ನಲ್ಲ, ಅದು ಚಹಾ ಕುಡಿದ್ಬಿಟ್ನಲ್ಲ, ನೀರು ಕುಡಿದ್ಬಿಟ್ನಲ್ಲ, ಹಿಂಗಾಯಿತು ಅಂತ ಈ ರೀತಿ ನಂದು ಮೈಂಡ್ ಒಳಗೆ ಬಂದುಬಿಡ್ತೈತಿ. ಅದು ಏನಾದರೂ ಆಗಿದ್ರಂತಂದ್ರೆ ಇವತ್ತು ನೀರು ಕುಡಿದ್ಬಿಟ್ಟು ಇವತ್ತು ಚಹಾ ಕುಡಿದ್ಬಿಟ್ನಿ ಅದಕ್ಕೆ ಹಿಂಗಾಯಿತು ಅಂತ ಹಿಂಗೆ ಅನ್ನಿಸ್ಬಿಡ್ತೈತಿ ನನಗೆ. ಅದೇನು ಮೈಂಡ್ ಸೆಟ್ ಆಗಿತ್ತು ಏನು ಕಥೆನೋ ಏನು ಗೊತ್ತಿಲ್ಲ ನನಗೆ. ಹಾಗಾಗಿ ಮಂಗಳವಾರ ಶುಕ್ರವಾರ ಅಂತೂ ಸ್ವಲ್ಪ ಎಲ್ಲ ದೇವ್ರದ್ದೆಲ್ಲ ಮುಗಿಸ್ಬಿಟ್ಟನ ನಾಷ್ಟ ಮಾಡ್ಕೊರೋದು, ಚಹಾ ಕುಡಿಯೋದು, ನೀರು ಕುಡಿಯೋದು ಇದನ್ನು ಮಾಡಿರ್ತೇನೆ. ಇದು ದೇವರಿಗೆಲ್ಲ ನೈವೇದ್ಯ ತೋರಿಸಿದ್ದೇನಲ್ಲ, ಹಾಗಾಗಿ ಇನ್ನು ಚಹಾ ಕುಡಿದು ನಮ್ಮ ಮನೆಯವರು ನಾಷ್ಟ ಅಷ್ಟು ಕೊಟ್ಟು ಅವರು ಸ್ಕೂಲಿಗೆ ಹೋದ್ಮೇಲೆ ಇನ್ನು ನಾವು ನಾಷ್ಟ ಮಾಡಿ ಇನ್ನು ಉಳ್ಕಿರೋದೆಲ್ಲ ಕೆಲಸ ಮಾಡ್ಬೇಕಂತೇಳಿ. ಇನ್ನು ನನ್ನ ಫ್ರೆಂಡ್ ಹೇಳಕತ್ತಿದ್ದಳು ನನಗೆ ವಾಯ್ಸ್ ಓವರ್ ಕೊಟ್ಟೆಲ್ಲ ನೀ ಲಾಗ್ ಮಾಡಬೇಡ, ಡೈರೆಕ್ಟನೇ ನೀನು ಮೊಬೈಲ್ ಹಿಡ್ಕೊಂಡು ಅಂದರೆ ಲಾಗ್ ಮಾಡು ಅಂಥೇಳಿ. ಬಟ್ ಆ ರೀತಿ ಮಾಡೋಕೆ ನಂಗೆ ಸ್ವಲ್ಪ ಕಷ್ಟ ಆಗತ್ತೈತಿ ಫ್ರೆಂಡ್ಸ. ಯಾಕಂದ್ರೆ ನನ್ನ ಮಕ್ಕಳು ಸಣ್ಣವರಿದ್ದಾರಲ್ಲ, ಹುಡುಗರು ಏನು ಮಾಡ್ತಾರೆ, ನನ್ನ ಮೊಬೈಲ್ ತೊಗೊಂಡು ಅಥವಾ ವಿಡಿಯೋ ಮಾಡೋಕೆ ಎಲ್ಲರಿಗೆ ಇಟ್ಬಿಟ್ನಿ ಅಥವಾ ನನ್ನ ಕೈ ಒಳಗೆ ಫೋನ್ ಹಿಡ್ಕೊಂಡು ನಾನು ಲಾಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ನಿ ಅಂತಂದ್ರೆ ಅವ್ರು ನನಗೆ ಕೈ ಜಗ್ಗಾಡೋದು, ಮೊಬೈಲ್ ಕೊಡು ಅಂತ ಹೇಳೋದು, ಚೀರಾಡೋದು ಎಲ್ಲ ಮಾಡ್ತಾರೆ ಫ್ರೆಂಡ್ಸ. ಹಾಗಾಗಿ ನನಗೆ ಆ ರೀತಿ ಲಾಗ್ ಮಾಡೋಕೆ ಸ್ವಲ್ಪ ಕಷ್ಟ ಆಗತ್ತೈತಿ. ನೋಡೋಣ ಮುಂದಿನ ದಿನದೊಳಗೆ ನಂಗೆ ಹಾಗೇನೋ ಮಾಡೋಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ನು ಅವ್ನು ಮಲ್ಕೊಂಡಾಗ ಅಥವಾ ಅವ್ನು ಹೊರಗಡೆ ಹೋದಾಗ ಮಾಡ್ಬೋದು. ಆದರೆ ಬೆಳಗಿನ ಟೈಮ್ ಅಂತೂ ಮಕ್ಕಳು ಮನೆ ಒಳಗೆ ಇರ್ತಾರಲ್ಲ, ಎಲ್ಲೂ ಹೋಗಂಗಿಲ್ಲ. ಹಾಗಾಗಿ ಅವಾಗಂತೂ ಏನೂ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ.
ನಿನ್ನೆ ಸಾಯಂಕಾಲ ಸ್ವಲ್ಪ ಚಿಕನ್ ತರಿಸಿದ್ವಿ. ನಾನು ನನ್ನ ಮಗಗೆ ಯಾಕೋ ನೆಗಡಿ ಸ್ವಲ್ಪ ಕಫ ಆಗಿತ್ತು ಅಂಥೇಳಿ ಆ ಚಿಕನ್ ಸಾಂಬಾರು ಅದು ಒಂದು ಸ್ವಲ್ಪ ಎಲ್ಲ ಬಿಸಿ ಮಾಡಿ ಇಟ್ಟಿದ್ದೇನೆ ಫ್ರೆಂಡ್ಸ. ನೋಡೋಣ ಮಧ್ಯೆ ಇವತ್ತೊಂದು ದಿನ ತಿನ್ನಿಸಿದ್ರೆ ಅವಂಗೆ ಕಫ ರಿಲೀಫ್ ಆಗ್ಬೋದೇನೋ ಅಂಥೇಳಿ. ಈ ಕಡೆ ನನ್ನ ಮಗಳಿಗೆ ಸ್ನಾನ ಮುಗಿಸ್ಕೊಂಡು ಬಂದಳು. ಅವ್ರ ಪಪ್ಪ ಸ್ನಾನ ಮಾಡಿಸಿದ್ರು. ಆಮೇಲೆ ಈಗ ರೆಡಿ ಎಲ್ಲ ಮಾಡಿಸಿದ್ನಿ. ನಮ್ದು ಹೆಂಗಾಗಿತ್ತು ಅಂದ್ರೆ ಅಡ್ಜಸ್ಟ್ಮೆಂಟ್ ಮೇಲೆ ಕೆಲಸ ಮಾಡ್ಕೋತೇವೆ ನಾನು ನಮ್ಮ ಮನೆಯವರು. ಒಂದೊಂದು ಸಲ ನಾನು ಕಿಚನ್ ಒಳಗೆ ಭಾಳ ಬಿಸಿ ಇದ್ನಿ ಅಂತಂದ್ರೆ ಅವ್ರ ಮಕ್ಕಳು ಸ್ನಾನ ಎಲ್ಲ ಮಾಡಿಸೋದು ಅವರೇ ಮಾಡಿರ್ತಾರೆ. ಅಲ್ಲಿ ಕಿಚನ್ ಒಳಗಿಂದ ಫ್ರೀ ಆಗಿದ್ನಿ ಅಂತಂದ್ರೆ ನಾನು ಮಾಡಿಸಿರ್ತೇನೆ. ಒಬ್ರಿಗೊಬ್ರನ್ನ ಹೊಂದಾಣಿಕೆ ಮಾಡ್ಕೊಂಡು ನಾವು ಎಲ್ಲ ಕೆಲಸನೂ ಮಾಡ್ಕೋತೇವೆ. ಯಾಕಂತಂದ್ರೆ ನಮ್ಮಿಬ್ಬರನ್ನ ಬಿಟ್ಟರೆ ಮತ್ತು ಮನೆಯೊಳಗೆ ಯಾರೂ ಇಲ್ಲ ಅಂತಂದಮೇಲೆ ಎಲ್ಲ ಕೆಲಸನೂ ನಾವೇ ಮಾಡ್ಬೇಕಂತಂದಮೇಲೆ ಅವ್ರಿಗೆ ಕಣ್ಣಿಗೆ ಕಾಣಿಸಿರೋ ಕೆಲಸನ ಅವ್ರು ಮಾಡ್ತಾರೆ, ನನಗೆ ಕಣ್ಣಿಗೆ ಕಾಣಿಸಿರೋ ಕೆಲಸ ನಾನು ಮಾಡ್ತೇನೆ. ನಾ ಯಾಕೆ ಮಾಡಲಿ ನೀವು ಯಾಕೆ ಮಾಡಲಿ ಅಂಥೇಳಿ ನಾವು ಯಾವತ್ತೂ ನಮ್ಮೊಳಗೆ ಭೇದ ಭಾವ ಬಂದೇ ಇಲ್ಲ. ಯಾಕಂದ್ರೆ ನಾವಿಬ್ಬರು ಏನು ಮಾಡಿದ್ರು ನಮ್ಮ ಮಕ್ಳಿಗೋಸ್ಕರನೇ ಮಾಡಕತ್ತೇವಲ್ಲ. ಹಾಗಾಗಿ ನಮ್ಮದೆಲ್ಲ ಮುಗಿದು ಹೋಯ್ತು, ಏನಿದ್ರು ನಮ್ಮ ಮಕ್ಕಳ ಲೈಫ್. ಇನ್ನು ಇಲ್ಲಿ ನೋಡಿರಿ ಸೂರ್ಯನ ಕಿರಣಗಳ ಕಿಚನ್ ಒಳಗೆ ಬರತೈತಿ. ಹಾಗಾಗಿ ನಾ ಇದನ್ನು ವಿಡಿಯೋ ಒಳಗೆ ಕ್ಯಾಪ್ಚರ್ ಮಾಡಿದ್ದೀನಿ. ಅದು ಬೆಳಗಿನ ಟೈಮ್ ಅಂತೂ ಕಿಚನ್ ಒಳಗೆ ಒಂದು ಸ್ವಲ್ಪ ಅರ್ಧ ಅಂದ್ರೆ ಕಿಚನ್ ರೂಮ್ ಎಲ್ಲ ಬಿಸಿಲನೇ ಆಗಿರ್ತೈತಿ. ಇನ್ನು ಇಲ್ಲಿ ಗೋಕಾಕ್ ಬಿಸಿಲಂತೂ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿಲಂತೂ ಫುಲ್ ಸ್ಟಾರ್ಟ್ ಆಗಿರ್ತೈತಿ. ಎಲ್ಲ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಬಾನಿ ಕಟ್ಟಿ ದೇವ್ರಿಗೆ ಹೋಗಿ ನನ್ನ ಮಗಳಿಗೆ ಸ್ವಲ್ಪ ಡಬ್ಬಿ ಕೊಡೋದಿತ್ತು. ಹಾಗಾಗಿ ನಮ್ಮ ಮನೆಯವ್ರ ಕಡೆ ಹೋಗಿ ಡಬ್ಬಿ ಮುಟ್ಟಿಸಿದ್ನಿ. ಮತ್ತು ಎಲ್ಲ ಮೈಗೂ ಸಹಿತ ಹೋಗಿ ಬನ್ನಿ. ಬೆಳಗ್ಗೆ ಇಲ್ಲಿ ಒಂದು ಸ್ವಲ್ಪ ಮಂಗಳವಾರ ಶುಕ್ರವಾರ ಎಲ್ಲ ಮೈಗೆ ಬಂದು ಹೋದ್ನಿ ಅಂತಂದ್ರೆ ನನ್ನ ಮನಸ್ಸು ಭಾಳ ನಿರಾಳ ಆಗ್ತೈತಿ. ಅದ್ರ ಜೊತೆಗೆ ಏನು ಅನ್ಕೊಡ್ತೇನೆ ಅದೆಲ್ಲ ಸಕ್ಸಸ್ಫುಲ್ಲನ ಆಗೈತಿ ಇಷ್ಟು ದಿನಾನೂ ಸಹಿತ. ಆಮೇಲೆ ಕೆಳಗಿನ ಮನೆಗೆ ಬಂದ ಇಲ್ಲಿ ಸ್ವಲ್ಪ ನೈವೇದ್ಯ ಎಲ್ಲ ತೋರಿಸ್ಬಿಟ್ಟ. ಇಲ್ಲಿ ಸ್ವಲ್ಪ ಆರಾಮ್ಸೆ ಬಂದು ಸ್ವಲ್ಪ ಕುಂತ್ನಿ, ನೀರದು ಕುಡಿದ್ಬಿಟ್ಟ. ಬಿಸಿಲು ಅನ್ಸಾಗಿರ್ತಾರೆ ಫ್ರೆಂಡ್ಸ. ಕೆಳಗಿನ ಮನೆಯಿಂದ ಈಗ ಬಂದ್ನಿ ಫ್ರೆಂಡ್ಸ. ದೇವ್ರಿಗೆ ಹೋಗ್ಬಿಟ್ಟ. ಹಂಗೆ ಕೆಳಗೆ ಮನೆಗೆ ಹೋಗಿದ್ನಿ. ಅಲ್ಲಿ ನನ್ನ ಮಗ ಮತ್ತು ನಮ್ಮ ಮನೆಯವ್ರು ಇದ್ರೆ ಅಲ್ಲಿ ಜಾಳಿ ಬಗಲ ಕುಣ್ಸಕ್ಕೆ ಬಂದಿದ್ದಾರಲ್ಲ ಇವತ್ತು. ಹಾಗಾಗಿ ನಾನು ನೋಡಿ ಬರ್ಬೇಕಂತೇಳಿ ಹೋಗಿದ್ನಿ. ಆದರೆ ನನ್ನ ಮಗ ಅಂತೂ ಅಲ್ಲಿ ಭಾಳ ಬಿಸಿಲೈತಿ. ಹಿಂದಲ್ಲಿ ಈಗಿರೋ ಮನೆ ಕಡೆ ಹಿಂದೆಲ್ಲ ಗಿಡಗಳದ್ದು ಅದಾವ್ರಿ ಫ್ರೆಂಡ್ಸ್. ಆದರೆ ಅಲ್ಲೆಲ್ಲ ಗಿಡ ಏನೂ ಇಲ್ಲ. ಹಾಗಾಗಿ ಅವ್ನು ಭಾಳ ಅಡ್ಡಾಡಕತ್ತಿದ್ದು ಬಿಸಿಲಾಗ ಅಂಥೇಳಿ ಅವ್ನು ಕರ್ಕೊಂಡು ಬನ್ನಿ. ಅವ್ನು ಒಳಗಡೆ ಕರ್ಕೊಂಬರಂತಲೇ ಅಳಕ್ಕೆ ಶುರು ಮಾಡಿದ. ಹಾಗಾಗಿ ಅವ್ನು ಮಲಗಿಸ್ಬಿಟ್ಟು ನೀರು ತೊಗೊಂಡ್ಬಂದು ಈಗ ಬನ್ನಿ ಫ್ರೆಂಡ್ಸ. ಭಾಳ ಅಂದರೆ ಭಾಳ ಬಿಸಿಲು ಸಾಕಾಗಿ ಹೋಯ್ತು ಅಲ್ಲಿಂದ ನಡ್ಕೊಂಡು ಬರೋ ತನಕ. ಈಗೇನಾಗೈತೆ ಅಂದ್ರೆ ಬರೀ ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಇಲ್ಲಿಗೆ ಬರೋದು, ಹೀಗಾಗಿ ಓಡಾಡೋದನ್ನ ಜಾಸ್ತಿ ಕೆಲಸ ಆಗಿಬಿಟ್ಟೈತ್ರಿ ಫ್ರೆಂಡ್ಸ. ನಿನ್ನೆ ನಮ್ಮ ಮನೆಯವರ ಊರಿಗೆ ಹೋಗಿದ್ರು. ನಮ್ಮ ತಾಯಿ ಕಡೆ ನಮ್ಮ ಅವ್ವ ಏನೋ ಕೊಟ್ಟು ಕಳ್ಸ್ಯಾರ. ಅದು ಏನು ಕೊಟ್ಟು ಕಳ್ಸ್ಯಾರ ಅಂಥೇಳಿ ನಿಮ್ಮ ಮುಂದೆ ತೋರಿಸ್ಬೇಕು ಅನ್ನೋದು ಒಂದು ಖುಷಿ ನಂಗೆ. ಯಾಕಂದ್ರೆ ನಮ್ದು ಡೈಲಿ ರುಟೀನ್ ಏನಿರ್ತೈತಲ್ಲ, ನಾವು ನಮ್ಮ ಜೀವನ ಶೈಲಿನ ನಾವು ಶೇರ್ ಮಾಡ್ಕೋಬೇಕಂಥೇಳಿ ನಾನು ವ್ಲಾಗ್ ಮಾಡ್ತೀನಿ ಫ್ರೆಂಡ್ಸ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾವ ರೀತಿ ವ್ಲಾಗ್ಸ್ನ ನಾವು ಮಾಡ್ಬೇಕಂಥೇಳಿ ದಯವಿಟ್ಟು ನಂಗೆ ತಿಳಿಸ್ಕೊಡ್ರಿ ಫ್ರೆಂಡ್ಸ. ನಮ್ಮ ತಾಯಿಯವ್ರು ನಿನ್ನೆ ನಮ್ಮ ಮನೆಯವ್ರು ಹೋದಾಗ ಶಾಂಡಿಗೆಯನ್ನು ಕೊಟ್ಟು ಕಳಿಸಿದ್ದಾರೆ. ಯಾಕಂದ್ರೆ ನನ್ನ ಸಣ್ಣ ಮಕ್ಕಳು ಇದ್ದಾರಲ್ಲ, ಶಾಂಡಿಗೆ ಎಲ್ಲ ಹಾಕಿರೋ ಟೈಮ್ ಸಿಗೋಂಗಿಲ್ಲ ಅಂಥೇಳಿ. ನನ್ನ ಹತ್ರ ಬಿಸಿಲು ಬೇರೆ ಜಾಸ್ತಿ ಐತಿ, ಮಕ್ಕಳು ಭಾಳ ಕಾಡಿಸ್ತಾರಲ್ಲ ಅಂಥೇಳಿ ನಮ್ಮ ಅವರನ್ನು ಹಾಕಿಕೊಟ್ಟು ಕಳಿಸ್ಯಾರ ಫ್ರೆಂಡ್ಸ. ಇದು ಚಕ್ಲಿ ಹಾಕಿಕೊಟ್ಟಾರೆ. ಇದು ಅಕ್ಕಿದ ಸಡ್ಗಿ ಇದ್ರೆ ಚಕ್ಲಿ ಶೇಪ್ ಒಳಗೆ ಮಾಡಿಕೊಟ್ಟಾರೆ. ಇದಕ್ಕೆ ಆರೆಂಜ್ ಕಲರ್ ಮಿಕ್ಸ್ ಮಾಡ್ಯಾರ ಫ್ರೆಂಡ್ಸ. ಒಂದೊಂದು ಸಾರಿ ಇದಕ್ಕೆ ಯೆಲ್ಲೋ ಕಲರ್ ಸಹಿತ ಮಿಕ್ಸ್ ಮಾಡಿರ್ತಾರೆ. ಯಾಕಂದ್ರೆ ತಿನ್ಬೇಕಾದ್ರೆ ಸ್ವಲ್ಪ ಅಟ್ರಾಕ್ಷನ್ ಅನಿಸ್ಬಿಟ್ಟು ನಾವು ತಿನ್ಬೇಕಂತ ಅನಿಸ್ಬೇಕು ನಮ್ಗೆ ಅಂಥೇಳಿ ಈ ರೀತಿನ ನಮ್ಮ ಮಮ್ಮಿ ಪ್ರತಿ ಸತಿನೂ ಮಾಡ್ತಾರೆ ಫ್ರೆಂಡ್ಸ. ಮತ್ತು ಜೊತೆಗೆ ಇಲ್ಲಿ ಮತ್ತು ಆಲೂಗಡ್ಡೆ ಶಾಂಡಿಗೆಯನ್ನು ಕೊಟ್ಟು ಕಳಿಸಿದ್ದಾರೆ. ಇದು ಬಟಾಟೆ ಶಾಂಡಿಗೆ ಅಂಥೇಳಿ ನಾವು ಕರಿತೇವೆ. ಇದಂತೂ ಭಾಳ ಫೇವ್ರೇಟ. ಇದನ್ನಂತೂ ನನ್ನ ಮಕ್ಕಳಂತೂ ಭಾಳ ಸಿಕ್ಕಾಪಟ್ಟೆ ತಿಂತಾರೆ ಇದನ್ನು. ಅದ್ರ ಜೊತೆಗೆ ಇನ್ನೂ ಒಂದು ಸಂಡಿಗೆಯನ್ನು ಕೊಟ್ಟು ಕಳಿಸಿದ್ದಾರೆ. ಇದು ಗ್ರೀನ್ ಕಲರ್ ಸಂಡಿಗೆ ಐತಿ. ಇದು ಸಾಬುದಾನಿ ಸಂಡಿಗೆ, ಸಾಬು ಅಕ್ಕಿ ಸಂಡಿಗೆ ಅಂತಾರೆ. ಒಂದೊಂದು ಸಂಡಿಗೆನೂ ಒಂದೊಂದು ಥರ ಕಲರ್ದು ಮಾಡಿದ್ದಾರೆ. ಯಾಕಂತಂದ್ರೆ ತಿನ್ಬೇಕಾದ್ರೆ ಈಗ ಹೆಂಗೆ ನಾವು ರೆಡಿಮೇಡ್ ತೊಗೊಂಬಂದು ತಿಂದಾಗ ಅದ್ರೊಳಗೆ ಹೆಂಗೆ ಕಲರ್ ಇರ್ತಾವಲ್ರಿ ಫ್ರೆಂಡ್ಸ್, ಅದೇ ರೀತಿ ಇದು ಮನೆ ಒಳಗಡೆ ಕಲರ್ ಹಾಕಿಬಿಟ್ಟು ಈ ರೀತಿ ಸಂಡಿಗೆಯನ್ನು ಮಾಡಿದ್ದಾರೆ ನಮ್ಮ ತಾಯಿಯವರ. ಅದ್ರ ಜೊತೆಗೆ ಈಗ ಭಾಳ ಬಿಸಿಲು ಜಾಸ್ತಿ ಐತಿ. ಅದ್ರಾಗೂ ನಮ್ಮ ಗೋಕಾಕ್ ಬಿಸಿಲು ಅಂತ ಹೇಳೋ ಹಂಗೆ ಇಲ್ಲರಿ ಫ್ರೆಂಡ್ಸ. ಹಾಗಾಗಿ ರಾಗಿ ಕೊಟ್ಟು ಕಳಿಸಿದ್ದಾರೆ ಫ್ರೆಂಡ್ಸ. ರಾಗಿ ನೋಡಿರಿ ಫ್ರೆಂಡ್ಸ್, ಇಲ್ಲಿ ರಾಗಿ ಕೊಟ್ಟಿದ್ದಾರೆ ನೋಡಿರಿ. ರಾಗಿ ಗಂಜಿ ಮತ್ತು ರಾಗಿ ರೊಟ್ಟಿ, ರಾಗಿ ಅಂಬಲಿ ಇದನ್ನು ಮಾಡಿ ನಾವು ತಿನ್ನೋದ್ರಿಂದ, ರಾಗಿ ಗಂಜಿಯನ್ನು ಕುಡಿಯೋದ್ರಿಂದ, ರಾಗಿ ರೊಟ್ಟಿಯನ್ನು ತಿನ್ನೋದ್ರಿಂದ ನಮ್ಗೆ ಶರೀರನೂ ತಂಪಿರ್ತೈತಿ. ಅದ್ರ ಜೊತೆಗೆ ಹಿಮೋಗ್ಲೋಬಿನ್ ಸಹಿತ ಜಾಸ್ತಿ ಆಗ್ತೈತಿ ಅಂತ ಹೇಳಿ ನಮ್ಮ ತಾಯಿಯವರ ಕೊಟ್ಟಿದ್ದಾರೆ. ನಾವಂತೂ ಭಾಳ ದಿನ ಆಯ್ತು ರಾಗಿ ರೊಟ್ಟಿ, ರಾಗಿ ಅಂಬಲಿ ಕುಡ್ದು. ಈಗಂತೂ ಬೇಸಿಗೆಗಾಲ ಒಳಗೆ ಜಾಸ್ತಿ ನಮ್ಗೆ ಬೇಕಾಗಿರೋ ಒಂದು ಭಾಳ ಅಂದ್ರೆ ಅವಶ್ಯಕವಾಗಿರುವಂಥದ್ದು ಧಾನ್ಯ ಒಳಗಂದ್ರೆ ಇದು ಸಹಿತ ಅಂತ ಹೇಳ್ಬೋದು ಫ್ರೆಂಡ್ಸ. ಇನ್ನು ತವ್ರ ಮನೆಯವರ ಈ ರೀತಿ ಏನಾದರೂ ಕೊಟ್ಟು ಕಳಿಸಿದಾಗ ಭಾಳ ಅಂದ್ರೆ ಭಾಳ ಖುಷಿ ಆಗಿಬಿಡ್ತೈತಿ ಹೆಣ್ಮಕ್ಳಿಗೆ. ಯಾಕಂದ್ರೆ ತವ್ರ ಮನೆದು ಅಟ್ಯಾಚ್ಮೆಂಟ್ ಒಂದು ಭಾಳ ಇದ್ದಿರ್ತೈತಲ್ರಿ ಫ್ರೆಂಡ್ಸ್.